ಭಗವತಿ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿಲಿಯಾಣಂ ನಮೋ ವೈಶಾಯಾಣಂ ನಮೋ ಲೋಯಿ संवसानम। जो पंच परमेश्वरी भगवान की, जो 24 तीर्थंकर भगवान की, जो देवानिश्य आदिनाथ भगवान की, वर्तमान शासनायक महावीर भगवान की, संत शून्याचार्य विश्वविद्यासागर जी महाराज की, परम पूज्य समय सागर जी महाराज की, 3 कम 9 करोड़ मुनि महाराजों की जय। ಶಾಂತಿ ಸಾಗರ್ ಮಹಾರಾಜರ ಪ್ರಶ್ನೆ ಉತ್ತರಗಳನ್ನು ಒಗಟನ್ನು ಕಲಿತಾ ಈಗ 10 ಒಗಟುಗಳಿಗೆ ಉತ್ತರವನ್ನು ಕಲಿತಿದ್ದೀವಿ. ಇವತ್ತು 11ನೇ ಒಗಟು. रसना को अब रसना देना, निज आत्म का स्वाद ही लेना, पी और घी और तेल को त्याग है कीना, शांति सिंधु कब कहो सकीना। ಹೇಳ್ತಾರೆ ರಸನಾಕು ಅಂದರೆ ನಾಲಿಗೆಗೆ, ರಸನಾದೇನ ರುಚಿಯಾದ ವಸ್ತುಗಳನ್ನು ಕೊಡೋದಿಲ್ಲ, ನಿಜ ಆತಮಕ ಸ್ವಾದ, ಯಾವ ಸ್ವಾದನ ತಗೋತಾರೆ, ಹಾಗಾದ್ರೆ ಯಾವ ರುಚಿಯನ್ನು ಮಾಡ್ತಾರೆ ಅಂತಂದರೆ ನಿಜ ಆತ್ಮನ ಸ್ವಾದವನ್ನು ಮಾತ್ರ ತಗೋತಾರೆ. ಘೀ ಅರು ತೈಲುಕ ತ್ಯಾಗ ಹೆಕೀನ, ಘೀ ತುಪ್ಪ ಮತ್ತು ತೇಲ್ ಎಣ್ಣೆ ಎರಡನ್ನೂ ಕೂಡ ತ್ಯಾಗ ಮಾಡಿದ್ದಾರೆ, ತುಪ್ಪ ಎಣ್ಣೆ ಎಲ್ಲ ತ್ಯಾಗ ಮಾಡಿದ್ದಾರೆ. ಅಂತಹ ಶಾಂತಿ ಸಿಂಧುಗಳು ಯಾವಾಗ ಎಲ್ಲಿ ಇದನ್ನು ತ್ಯಾಗ ಮಾಡಿದ್ರು ಹೇಳಿ? ಶಾಂತಿ ಸಾಗರ್ ಮಹಾರಾಜರು ಯಾವಾಗ ಎಣ್ಣೆ ಹಾಗೂ ತುಪ್ಪವನ್ನು ತ್ಯಾಗ ಮಾಡಿದ್ರು ಅಂತ ಕೇಳ್ತಾರೆ. ಎಲ್ಲಿ, ಯಾವಾಗ, ಎಷ್ಟನೇ ವಯಸ್ಸಿನಲ್ಲಿ? 38ನೇ ವಯಸ್ಸಿನಲ್ಲಿ ತ್ಯಾಗ ಮಾಡಿದರು. ಕಬ್ ಕಹೋ, ಕಬ್ ಯಾವಾಗ ತ್ಯಾಗ ಮಾಡಿದರು? 38ನೇ ವಯಸ್ಸಿನಲ್ಲಿ ತ್ಯಾಗ ಮಾಡಿದರು. 12ನೇ ಪ್ರಶ್ನೆ. ಸಬ್ ಕುಚ್ ಸಹನಾ ಕುಚ್ ನಾ ಕಹನಾ, ಸದಾ ದಿಗಂಬರ್ ಮುझको रहना, पाद त्राण का त्याग है कीना, ಶಾಂತಿ ಸಿಂಧು ಕಬ್ ಕಹೋ ಸಹೀನಾ. ಸಬ್ ಕುಚ್ ಸಹನ, ಎಲ್ಲವನ್ನೂ ಸಹನೆ ಮಾಡು. ಕುಚ್ ನಾ ಕಹನ, ಏನನ್ನೂ ಹೇಳೋದಿಲ್ಲ, ಏನೇ ಕಷ್ಟ ಬಂದರೂ, ಏನೇ ನೋವಾದರೂ, ಏನೇ ದುಃಖ ಆದ್ರೂ ಯಾರಿಗೋ ಹೇಳ. ಸದಾ ದಿಗಂಬರ ಮುझको रहना, ಯಾವಾಗಲೂ ನಾನು ದಿಗಂಬರನಾಗಿರಬೇಕು ಅಂತ ಹೇಳಿ ಮುನಿ ದೀಕ್ಷೆಯನ್ನು ಪಡೆದ ನಂತರ ಪಾದ ತ್ರಾಣಕ ತ್ಯಾಗ ಹೆಕಿನ, ನಾನು ಮುನಿ ಆಗಬೇಕು ಅನ್ನೋ ಭಾವನೆಯನ್ನು ಇಟ್ಕೊಂಡು ಅವರು ಪಾದತ್ರಾಣ ಚಪ್ಪಲಿಯನ್ನು ತ್ಯಾಗ ಮಾಡಿದರು. ಯಾವಾಗ ತ್ಯಾಗ ಮಾಡಿದರು? ಶಾಂತಿ ಸಿಂಧು ಅಂದರೆ ಶಾಂತಿ ಸಾಗರ ಮಹಾರಾಜರು ತ್ಯಾಗ ಮಾಡಿದರು. ಶಾಂತಿ ಸಾಗರ ಮಹಾರಾಜರು ಯಾವಾಗ ಪಾದರಕ್ಷೆಯನ್ನು ತ್ಯಾಗ ಮಾಡಿದರು? 25ನೇ ವಯಸ್ಸಿನಲ್ಲಿ ಪಾದರಕ್ಷೆಯನ್ನು ತ್ಯಾಗ ಮಾಡಿದರು. ಇನ್ನು 13ನೇ ಪ್ರಶ್ನೆ. ಏಕ ಬಾರ ಹಿ ಭೋಜನ ಪಾನಿ, ಮಾತಾ ಪಿತಾ ಕಿ ಬಾತ್ ನ ಮಾನಿ, ನಿಯಮ ಆಜ್ಞಾ ಕಬ್ हमें बताओ, शांत सिंधु सम नियम निभाओ. ಏಕ ಬಾರಿ ಭೋಜನಕ್ಕಿನ, ದಿನದಲ್ಲಿ ಒಂದೇ ಊಟ ಮಾಡ್ತೀನಿ ಅಂತ ನಿಯಮವನ್ನು ಮಾಡಿದರು. ತಂದೆ ತಾಯಿಯ ಮಾತನ್ನು ಕೂಡ ಕೇಳಲಿಲ್ಲ. ನಿಯಮವನ್ನು ಶಾಂತಿ ಸಿಂಧುಗಳು ಪಾಲಿಸಿದ್ರು. ಎಷ್ಟನೇ ವಾಸದಲ್ಲಿ ತಗೊಂಡ್ರು ಒಂದೇ ಹೊತ್ತು ಆಹಾರ ಮಾಡ್ತೀನಿ ಅಂತ ನಿಯಮನ? ಅದನ್ನು ಹೇಳಿ ಅಂತ ಹೇಳ್ತೇವೆ. ಶಾಂತಿ ಸಾಗರ ಮಹಾರಾಜರು ಒಂದೇ ಊಟವನ್ನು ಮಾಡಲಿಲ್ಲ ಎಂದು ಯಾವಾಗ ತೆಗೆದುಕೊಂಡ್ರು? 38ನೇ ವಯಸ್ಸಿನಲ್ಲಿ ತೆಗೆದುಕೊಂಡ್ರು. 38ನೇ ವಯಸ್ಸಿನಲ್ಲೇ ಎಣ್ಣೆ ತುಪ್ಪ ತ್ಯಾಗ ಮಾಡಿದರು. 38ನೇ ವಯಸ್ಸಿನಲ್ಲೇ ಒಂದೇ ಬಾರಿ ಆಹಾರ ಮಾಡ್ತೀನಿ ಅಂತ ನಿಯಮ ತಗೊಂಡ್ರು. 14ನೇ ಪ್ರಶ್ನೆ. क्रम क्रम से संयम अपनाया, क्षुल्लक ऐलक मुनि पद पाया, क्षुल्लक दीक्षा कब है दारे, ಶಾಂತ ಸಿಂಧುವೇ ಗುರು ಹಮಾರೆ. ಕ್ರಮವಾಗಿ ನಿಧಾನವಾಗಿ ಸಂಯಮವನ್ನು ತಮ್ಮ ಜೀವನದಲ್ಲಿ ಪಡ್ಕೊಂಡ್ರು. ಏನಾದರೂ ಕ್ಷುಲ್ಲಕರಾದರು, ಐಲಕರಾದರು, ಮುನಿ ಪದವನ್ನು ಪಡ್ಕೊಂಡ್ರು. ಕ್ಷುಲ್ಲಕ ದೀಕ್ಷೆಯನ್ನು ಯಾವಾಗ ಪಡ್ಕೊಂಡ್ರು? ಎಷ್ಟನೇ ಯಾವ ಕಾಲದಲ್ಲಿ ಪಡ್ಕೊಂಡ್ರು ಹೇಳಿ ಅಂತ ಹೇಳ್ತಾರೆ. ಶಾಂತಿ ಸಾಗರ್ ಮಹಾರಾಜರು ಕ್ಷುಲ್ಲಕ ದೀಕ್ಷೆನ ಯಾವಾಗ ತೆಗೆದುಕೊಂಡ್ರು? ಸನ್ 1915ರಲ್ಲಿ, ಅಂದರೆ 1915ನೇ ಇಸ್ವಿನಲ್ಲಿ ಅವರು ಕ್ಷುಲ್ಲಕ ದೀಕ್ಷೆಯನ್ನು ಸ್ವೀಕಾರ ಮಾಡಿದರು. ಆಮೇಲೆ ಐಲಕರಾದರು, ಆಮೇಲೆ ಮುನಿಗಳಾದರು. ಶ್ರಾವಕ ಕಾ ಊಂಚಾ ಪದ ಪಾಯ, ಕ್ಷುಲ್ಲಕ ಕಾ ಹೈ ವೇಷ ಬನಾಯ, ಗ್ರಾಮ ಕೌನ ಸಾ ನಾಮ ಬತಾವೋ,
ಶಾಂತಿ ಸಿಂಧು ಕೋಶೀಶು ನಮಾವೋ. ಶಾಂತಿ ಸಾಗರ ಮಹಾರಾಜರು ಶ್ರಾವಕರ ಉಂಚ ಪದ ಅಂದರೆ ಶ್ರಾವಕರ ಉತ್ತಮ ಪದ ಯಾವುದು? ಕ್ಷುಲ್ಲಕ ಐಲಕ ಪದ. ಆ ಪದವನ್ನು ಎಲ್ಲಿ ಯಾವ ಊರಲ್ಲಿ ಸ್ವೀಕಾರ ಮಾಡಿದರು? 1915ರಲ್ಲಿ ಕ್ಷುಲ್ಲಕ ದೀಕ್ಷೆ ತಗೊಂಡ್ರು ಅಂತ ಹೇಳಿದರು. ಆದ ದೀಕ್ಷೆಯನ್ನು ಎಲ್ಲಿ ತಗೊಂಡ್ರು ಅಂತ ಕೇಳ್ತೇವೆ. ಉತ್ತೂರು ಗ್ರಾಮದಲ್ಲಿ. ಯಾವ ಗ್ರಾಮದಲ್ಲಿ? ಉತ್ತೂರು ಗ್ರಾಮದಲ್ಲಿ ಕ್ಷುಲ್ಲಕ ದೀಕ್ಷೆಯನ್ನು ತೆಗೆದುಕೊಂಡ್ರು.